ತುಮಕೂರಿನ ಬಿಜೆಪಿಯಲ್ಲಿ ಭಾರಿ ಭಿನ್ನಮತ ಸ್ಫೋಟ. ವಿ ಸೋಮಣ್ಣ ಜೊತೆ ಟೂ ಬಿಟ್ರ ಸುರೇಶ್ ಗೌಡ ಹೆಬ್ಬಾಕ ರವಿ. ಎಸ್ ವೀಕ್ಷಕರೇ, ತುಮಕೂರಿನ ರಾಜಕೀಯ ದಿನದಿಂದ ದಿನಕ್ಕೆ ಬದಲಾಗುವಂತ ರಾಜಕೀಯ. ಕೆಲವು ಬಾರಿ ರಾಜಕೀಯ ಸ್ಫೋಟ ಆಗ್ತಾ ಇರುತ್ತೆ. ಏಕಪ್ಪ ಅಂದ್ರೆ ದೊಡ್ಡ ಕ್ಷೇತ್ರ ಪಕ್ಷಗಳಲ್ಲಿ ಆಗಾಗ್ಗೆ ಅಸಮಾಧಾನ ಸ್ಫೋಟ ಆಗ್ತಾ ಇರುತ್ತೆ. ನಾಯಕರುಗಳು ಬಹಿರಂಗವಾಗಿ ಗುದ್ದಾಡ್ತಾ ಇರ್ತಾರೆ, ಮುಸುಕಿನ ಗುದ್ದಾಟವನ್ನ ತೋರಿಸ್ತಾ ಇರ್ತಾರೆ. ಈಗ ಬಿಜೆಪಿಯಲ್ಲೇ ಇಂತಹದ್ದೊಂದು ಘಟನೆ ನಡೀತಾ ಇದೆ. ಬಿಜೆಪಿಯಲ್ಲಿ ಏನಾಗ್ತಾ ಇದೆ ತುಮಕೂರಿನ ಬಿಜೆಪಿಯಲ್ಲಿ ಹೇಳ್ಕೊಳ್ಳೋದಕ್ಕೆ, ತುಮಕೂರಿನ ಬಿಜೆಪಿ ಬಹಳ ದೊಡ್ಡ ಪಕ್ಷ. ಬಿಜೆಪಿ ಪಕ್ಷ ಈಗ ತುಮಕೂರಿನಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಹೇಗೆ ಮನೆಯೊಂದು ಮೂರು ಬಾಗಿಲಾಗಿದೆ? ಇದು ಲೋಕಸಭಾ ಚುನಾವಣೆಯ ನಂತರದಿಂದ ಶುರುವಾದಂತ ಈ ಒಂದು ಬಿಜೆಪಿಯಲ್ಲಿನ ಅಸಮಾಧಾನ ಸ್ಫೋಟ. ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ಕೂಡ ಬದಲಾವಣೆ ಕಾಣಿಸ್ತಾ ಇಲ್ಲ ತುಮಕೂರಿನ ಬಿಜೆಪಿಯಲ್ಲಿ. ಏನಾಗ್ತಾ ಇದೆ ತುಮಕೂರಿನ ಬಿಜೆಪಿಯಲ್ಲಿ ವಿಷಯಕ್ಕೆ ಬರೋಣ. ವಿ ಸೋಮಣ್ಣ ಬಹಳ ದೊಡ್ಡ ಲಕ್ಷಾಂತರ ಓಟ್ಗಳಿಂದ ಜಯಶೀಲರಾಗಿರುವಂತಹ, ಬಹಳ ದೊಡ್ಡ ಮಟ್ಟಿಗೆ ಗೆಲುವನ್ನ ಸಾಧಿಸಿಕೊಂಡು ಕೇಂದ್ರದಲ್ಲಿ ರಾಜ್ಯ ಖಾತೆಯನ್ನ ವಹಿಸಿಕೊಂಡು ಜವಾಬ್ದಾರಿಯನ್ನ ತೆಗೆದುಕೊಂಡು ಕೆಲಸ ಮಾಡ್ತಾ ಇರುವಂತ ತುಮಕೂರಿನ ಸಂಸದರು ವಿ ಸೋಮಣ್ಣ ಇಲ್ಲಿ ಬರ್ತಾರೆ ಅನ್ನುವಂತ ದಿನಗಳಿಂದ ಇಲ್ಲಿಯವರೆಗೂ ಬಹಳ ಚರ್ಚೆಗಳು ಶುರುವಾಗಿದ್ದು. ವಿ ಸೋಮಣ್ಣ ಬಂದಿದ್ದು ಆಯ್ತು, ಟಿಕೆಟ್ ಪಡೆದಿದ್ದು ಆಯ್ತು, ಗೆದ್ದಿದ್ದು ಆಯ್ತು, ಬಿಜೆಪಿಯಲ್ಲೇ ಮನೆಯೊಂದು ಮೂರು ಬಾಗಿಲಾಗಿದ್ದು ಆಯ್ತು, ಜೆ.ಸಿ. ಮಾಧುಸ್ವಾಮಿ ಅವರು ವಿ ಸೋಮಣ್ಣ ಅವ್ರನ್ನ ಬಹಿರಂಗವಾಗಿ ವಿರೋಧಿಸಿದ್ದಾಯ್ತು. ಇದೆಲ್ಲವುದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗ ವಿ ಸೋಮಣ್ಣ ಅವರ ಬೆನ್ನಿಂದೆ ನಿಂತಿದ್ರಲ್ಲ ಯಾರ್ಯಾರು, ಪ್ರಮುಖವಾಗಿ ನಂಬರ್ 1 ಲೀಡ್ರು, ತುಮಕೂರಿನ ಈಗ ಜಿಲ್ಲಾ ನಾಯಕರು ಬಿ ಸುರೇಶ್ ಗೌಡ, ಗ್ರಾಮಾಂತರ ಶಾಸಕರು. ವಿ ಸೋಮಣ್ಣ ಗೆಲ್ಲೋದಕ್ಕೆ ಪ್ರಮುಖ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿ ಸುರೇಶ್ ಗೌಡ್ರು ಈಗ ಹೇಮಾವತಿ ಹೋರಾಟದಿಂದ ಜಿಲ್ಲಾ ಮಟ್ಟದ ನಾಯಕರಾಗಿ ಗುರುತಿಸಿಕೊಂಡಿರುವಂತದ್ದು. ತುಮಕೂರು ಜಿಲ್ಲೆ ಬಿಜೆಪಿ ಅಂದ್ರೆ ಯಾರಪ್ಪ ಅಂದ್ರೆ ಬಿ ಸುರೇಶ್ ಗೌಡ ಅನ್ನುವಂತ ವಿಚಾರ ಬರ್ತಾ ಇದೆ. ಬಿ ಸುರೇಶ್ ಗೌಡ ಈಗ ರಾಜ್ಯ ಮಟ್ಟದ ನಾಯಕರಾಗಿ ಗುರುತಿಸ್ಕೊಳ್ತಾ ಇರುವಂತವ್ರು. ಇವ್ರನ್ನ ಈಗ ಸೈಡ್ ಲೈನ್ ಮಾಡ್ತಾ ಇದಾರ ವಿ ಸೋಮಣ್ಣ. ಇದೊಂದು ಭಾಗ. ಮತ್ತೊಂದು ವಿಚಾರ, ಈಗಿನ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಅವರು ಕೂಡ ವಿ ಸೋಮಣ್ಣ ಅವ್ರು ಗೆಲ್ಲೋದಕ್ಕೆ ಹಗಲಿರುಳು ಪರಿಶ್ರಮ ಪಟ್ಟಂತ ಮುಖಂಡ. ಏನು ಮನೆಗೆ ಹೋಗಿದ್ದೇನು, ಕ್ಷೇತ್ರವಾರ ಹೋಗಿದ್ದೇನು, ವಿ ಸೋಮಣ್ಣ ಅವರು ಬಲಗೈ ಬಂಟನಾಗಿ ಗುರ್ಸ್ಕೊಂಡಿದ್ದೇನು, ವಿ ಸೋಮಣ್ಣ ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಪಡಬಾರ್ದಂತ ಕಷ್ಟಪಟ್ಟಿದ್ದೇನು. ಜೆ.ಸಿ. ಮಾಧುಸ್ವಾಮಿ ಅವರು ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ, ಜೆ.ಸಿ. ಮಾಧುಸ್ವಾಮಿ ಸಚಿವರಾಗಿದ್ದಾಗ ಅವ್ರ ಹಿಂದೆ ಇದ್ದಂತ ನಾಯಕ, ಅವ್ರ ಜೊತೆ ಬಲಗೈ ಬಂಟನಾಗಿ ಗುರ್ಸ್ಕೊಂಡಿದ್ದಂತ ಹೆಬ್ಬಾಕ ರವಿ ವಿ ಸೋಮಣ್ಣ ಅವ್ರ ಜೊತೆ ಜಂಪ್ ಆದ್ರು ಲೋಕಸಭಾ ಚುನಾವಣೆ ನಂತರ. ಏನೋ ಒಂದ್ ದೊಡ್ಡ ಸಹಾಯ ಆಗುತ್ತೆ ಇವರಿಂದ ಅಂತ. ಆದ್ರೆ ಇವತ್ತು ಹೆಬ್ಬಾಕ ರವಿ ಅವರು ಸೈಡ್ ಲೈನು. ಯಾಕೆ, ಏನಾಗ್ತಾ ಇದೆ ಇವ್ರ ಮಧ್ಯೆ ನೋಡಿ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ವಿ ಸೋಮಣ್ಣ ಅವರು ಇತ್ತೀಚೆಗೆ 3 ಬಾರಿ ಭೇಟಿ ಕೊಟ್ಟರು ತುಮಕೂರಿಗೆ. 3 ಬಾರಿನೂ ಕೂಡ ವಿ ಸೋಮಣ್ಣ ಜೊತೆ ಸುರೇಶ್ ಗೌಡ ಆಗ್ಲಿ ಹೆಬ್ಬಾಕ ರವಿ ಕಾಣಿಸ್ಕೊಳ್ತಾ ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ಹೇಳ, ಬಿ ಸುರೇಶ್ ಗೌಡ, ಹೆಬ್ಬಾಕ ರವಿ ಹೇಮಾವತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ನಾಯಕರು. ವಿ ಸೋಮಣ್ಣ ಗುಬ್ಬಿಯಲ್ಲಿರುವಂತ ಏನು ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಕಾಮಗಾರಿ ನಡೀತಾ ಇದೆ, ಜಾಗ ಭೇಟಿ ಕೊಟ್ಟಾಗ್ಲೂ ಕೂಡ ಇವರಿಬ್ರು ಹೋಗ್ಲಿಲ್ಲ. ಏನ್ ವಿ ಸೋಮಣ್ಣ ಅವ್ರು ತುಮಕೂರಿಗೆ ಬಂದ್ರೆ ಇಬ್ರು ರೆಡಿ ಇರ್ತಿದ್ರು ಎಲ್ಲಿದ್ರು. ಆದ್ರೆ ಸ್ವತಃ ನೆನ್ನೆ ತುಮಕೂರು ಪ್ರವಾಸಿ ಮಂದಿರಕ್ಕೆ ಬಂದಾಗ್ಲೂ ಕೂಡ ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ವಿ, ಈಗ್ಲಾರು ಬರ್ತಾರೆ. ಯಾಕೆಂದ್ರೆ ತುಮಕೂರು ಸಿಟಿನಲ್ಲಿ ಇದ್ದಾರೆ ಒಬ್ರು ಕೇಂದ್ರ ಸಚಿವರು, ಅಂದ್ರೆ ಜಿಲ್ಲಾಧ್ಯಕ್ಷರು ಬರ್ಬೇಕು, ಅಲ್ಲಿರೋ ಶಾಸಕರುಗಳು ಬರ್ಬೇಕು, ಬರ್ಲಿಲ್ಲ. ಏನಾಗ್ತಾ ಇದೆ ಹಾಗಾದ್ರೆ ತುಮಕೂರಿನ ಬಿಜೆಪಿಯಲ್ಲಿ? ಮನೆಯೊಂದು ಮೂರು ಬಾಗ್ಲಾಗಿದೆ. ಜೆ.ಸಿ. ಮಾಧುಸ್ವಾಮಿ ಅವರು ಒಂದ್ ಬಣ, ಬಿ ಸುರೇಶ್ ಗೌಡ ಒಂದ್ ಬಣ, ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಒಂದ್ ಬಣ. ಹಾಗಾದ್ರೆ ಜಿಲ್ಲಾಧ್ಯಕ್ಷ ಪಟ್ಟ ಸಿಕ್ಕಿದ್ದೇ ಗೊತ್ತಾ ಹೆಬ್ಬಾಕ ರವಿ ಅವ್ರಿಗೆ? ವಿ ಸೋಮಣ್ಣ ಅವರು ವಿರುದ್ಧವಾಗಿ ಇದ್ದಾರೆ ಅನ್ನುವಂತ ಒಂದ್ ಕಾರಣದಿಂದಾಗಿ ಅವ್ರಿಗೆ ಮತ್ತೆ
ಜಿಲ್ಲಾಧ್ಯಕ್ಷ ಪಟ್ಟ ಸಿಕ್ತು ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ವಿಜಯೇಂದ್ರ ಅವ್ರಿಗೆ ಜಿಲ್ಲಾಧ್ಯಕ್ಷ ಪಟ್ಟ ಕೊಟ್ರು ಅನ್ನುವಂತ ಚರ್ಚೆ ನಡೀತಾ ಇದೆ. ಬಹಳ ದೊಡ್ಡ ಮಟ್ಟಿಗೆ ವಿ ಸೋಮಣ್ಣ ಅವ್ರಿಗಿದ್ದಂತ ನಾಯಕರುಗಳು ದೊಡ್ಡ ಮಟ್ಟಿಗೆ ಅಸಮಾಧಾನ ಸ್ಫೋಟ ಆಗಿದೆ. ಅವರಿಂದ ಹಿಂದೆ ಸರಿತಾ ಇದ್ದಾರೆ. ಯಾಕಂದ್ರೆ ವಿ ಸೋಮಣ್ಣ ಅವರು ಅವ್ರನ್ನ ನಡೆಸ್ಕೊಳ್ಳುವಂತ ರೀತಿ, ರೈಲ್ ಬಿಡ್ತೀನಿ ಅಂತ ಹೇಳಿ 1 ವರ್ಷ ಆಗ್ತಾ ಬಂತು. ಏನು ಸಾರ್ವಜನಿಕರ ಅಹವಾಲನ್ನ ಸ್ವೀಕರಿಸ್ತಾ ಇದ್ದೀನಿ ಅಂತ ಜನಸ್ಪಂದನ ಕಾರ್ಯಕ್ರಮ ತರ ಈ ಪ್ರವಾಸಿ ಮಂದಿರದಲ್ಲಿ ಮಾಡ್ತಾರೆ. ಅಲ್ಲಿರುವಂತ ಮುಖಂಡರುಗಳನ್ನೇ ಮೇಂಟೈನ್ ಮಾಡೋದಕ್ಕಾಗಲ್ಲ ಅವ್ರ ಕೈಲಿ. ರೈತರುಗಳು ಬಂದ್ರೆ ನಡಿ ಆಚೆ ಅನ್ನುವಂತ ಘರ್ಷಣೆಯನ್ನ ಮಾಡ್ತಾರೆ. ಏನಾಗ್ತಾ ಇದೆ ತುಮಕೂರಿನಲ್ಲಿ ಅನ್ನುವಂತ ವಿಚಾರ ಜನಗಳಿಂದ ಅನುಭವಿಸ್ಬೇಕು. ಜನಗಳೇ ಇದನ್ನ ಅನುಭವಿಸ್ಬೇಕು. ಯಾಕೆಂದ್ರೆ ಓಟ್ ಹಾಕ್ತಾವ್ ನೀವೇ ಅಲ್ವಾ. ಹೇಮಾವತಿ ವಿಚಾರ ಕೇಳಿದ್ರೆ ಗರಂ ಆಗ್ತಾರೆ. ತಿಪ್ಪೆ ಸಾರ್ಸ್ ಹೋಗ್ತಾರೆ. ತಿಪ್ಪೆ ಸಾರಿಸುವಂತ ಕೆಲಸ ವಿ ಸೋಮಣ್ಣ ಅವ್ರದ್ದು. ಜನಗಳು ಬಹಳ ಆಕ್ರೋಶಗೊಂಡಿದ್ದಾರೆ ಇವ್ರ ಬಗ್ಗೆ. ಕಾಂಗ್ರೆಸ್ನವರು ಗೆಲ್ಸಿದ್ದಂಥದ್ದು ಇವ್ರನ್ನ. ಕಾಂಗ್ರೆಸ್ನವರೇ ಗೆಲ್ಸಿದ್ದಂಥದ್ದು ಇವ್ರನ್ನ. ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ಮಾಡ್ತಾ ಇರುವಂತ ತಪ್ಪುಗಳನ್ನ ಹೇಗೆ ಎತ್ತಿಡಿತಾರೆ ವಿ ಸೋಮಣ್ಣ ಅವರು ಜಿಲ್ಲೆಯಲ್ಲಿ? ಗೆಲ್ಲಿಸ್ತಾರೆ ಪರಮೇಶ್ವರ ರಾಜಣ್ಣ ಅಲ್ವಾ? ವಾಸ್ತವ ಇದೆಲ್ಲರಿಗೂ ಗೊತ್ತಲ್ವಾ? ಹೇಮಾವತಿ ವಿಚಾರವಾಗಿ ಹೇಗೆ ಸೋಮಣ್ಣ ಅವರು ಗಟ್ಟಿ ಧ್ವನಿಯಲ್ಲಿ ಮಾತನಾಡೋದಕ್ಕಾಗುತ್ತೆ? ಪಾಪ ಇದೆಲ್ಲವೂ ಕೂಡ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇರೋದು ನಾನಲ್ಲ. ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರೋದಷ್ಟೇ. ಒಟ್ಟಾರೆ ವಿ ಸೋಮಣ್ಣನಿಂದ ಸುರೇಶ್ ಗೌಡ, ಹೆಬ್ಬಾಕ ರವಿ ದೂರ ಸರಿದಿರುವಂತದ್ದು. ಜ್ಯೋತಿ ಗಣೇಶ್ಗೂ ಕೂಡ ಅಸಮಾಧಾನ ಇದೆ. ಅವ್ರು ಯಾವತ್ತೂ ಯಾರ ಜೊತೆನೂ ಅಸಮಾಧಾನ ಇದ್ರೆ ಯಾವತ್ತೂ ಅದನ್ನ ತೋರಿಸ್ಕೊಳ್ಳಲ್ಲ. ನಾವ್ ಹಿಂದೆ ಮಾಧುಸ್ವಾಮಿ ಅವರು, GS ಬಸವರಾಜ್ ಅವರು ಕೂಡ ಬಹಿರಂಗವಾಗಿ ಕಿತ್ತಾಡ್ಕೊಂಡ್ರು ಸಹಿತ ಜ್ಯೋತಿ ಗಣೇಶ್ ಮಾಧುಸ್ವಾಮಿ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಅಂತಹ ವ್ಯಕ್ತಿ ಜ್ಯೋತಿ ಗಣೇಶ್. ಅವ್ರಿಗೂ ಕೂಡ ವಿ ಸೋಮಣ್ಣ ಅವರ ನಡೆ ಬಗ್ಗೆ ಬಹಳ ಆಕ್ರೋಶ ಇದೆ. ಯಾಕಪ್ಪ ಅಂದ್ರೆ ವೇದಿಕೆ ಮೇಲೆ ಶಾಸಕರುಗಳನ್ನ ಬಾಯಿಗೆ ಬಂದಂಗೆ ಬೈಯುವಂಥದ್ದು, ಅವ್ರಿಗೆ ಮರ್ಯಾದೆ ಇರಲ್ವ? ಅವ್ರ ಕ್ಷೇತ್ರಗಳಿಗೆ ಹೋಗಿ ಒಂದು ಸಮಾರಂಭ ಮಾಡಿ ಅವರು 100 ಕಾರ್ಯಕರ್ತರುಗಳನ್ನ, 1000 ಜನಗಳನ್ನ ಸೇರಿಸ್ತಿರ್ತಾರೆ. ಅವ್ರ ಮುಂದೆ ಅವ್ರನ್ನ ಅವಮಾನ ಮಾಡೋ ರೀತಿ ಮಾತನಾಡೋದು, ಸುರೇಶ್ ಗೌಡ ನೀನ್ ಕೆಲಸ ಮಾಡ್ಬೇಕು ಅನ್ನೋದು. ಅವ್ರದ್ದೇ ಆದಂತ ಘನತೆ ಗೌರವಗಳನ್ನ ಸಂಪಾದಿಸಿರ್ತಾರೆ. ಒಬ್ರು ಶಾಸಕರು ಅಂದ್ರೆ ಅವರ ಕ್ಷೇತ್ರಗಳಲ್ಲಿ ಅವ್ರದ್ದು ಇಡ್ತಾ ಇರುತ್ತೆ. ಈ ರೀತಿಯಾಗಿ JDSನವರು ಬಿಟ್ರೆ ಸೋಮಣ್ಣನ ಹಿಂದೆ ಹೋಗ್ತಾ ಇರುವಂತದ್ದು BJPನವ್ರು ಯಾರು ಇಲ್ಲ. ಇದು ವಾಸ್ತವದ ಪರಿಸ್ಥಿತಿ. ತುಮಕೂರಿನ BJPಯಲ್ಲಿ ಭಾರೀ ಭಿನ್ನಮತ ಸ್ಫೋಟ ಆಗ್ತಾ ಇರುವಂತ ಉದಾಹರಣೆ ಇದು. ಇದು ಇವರೆಗಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.